ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧಾರಾಕಾರ ಮಳೆಗೆ ಭಾರಿ ಅವಾಂತರಗಳೇ ಸೃಷ್ಟಿಯಾಗ್ಬಿಟ್ಟಿದಾವೆ. ಇನ್ನು ಬನ್ನೇರ್ಘಟ್ಟ ರಸ್ತೆಯ ಮನೆಗಳಿಗಂತೂ ನೀರು ನುಗ್ಗಿಬಿಟ್ಟಿದೆ. ಲಕ್ಸಂದ್ರದಲ್ಲಿ ಮನೆಗಳು ಸಂಪೂರ್ಣ ಜಲಾವೃತ ಆಗ್ಬಿಟ್ಟಿದ್ದಾವೆ. ಈಗಾಗಲೇ ಹೇಳ್ದಂಗೆ ಮಳೆ ಸುರಿದ ತಕ್ಷಣ ಒಂದಷ್ಟು ತಗ್ಗು ಪ್ರದೇಶಗಳಲ್ಲಿ ಏನು ಮನೆಗಳಿರ್ತಾವೆ ಆ ಮನೆಗಳಿಗೆ ನೀರು ನುಗ್ಗುತ್ತೆ, ರಸ್ತೆಗಳು ಜಲಾವೃತ ಆಗುತ್ತೆ. ಈ ಲಕ್ಸಂದ್ರದಲ್ಲಿ ಮನೆಗಳೇನಿದ್ದಾವೆ ಸಂಪೂರ್ಣ ಜಲಾವೃತ ಆಗ್ಬಿಟ್ಟಿದ್ದಾವೆ. ಜಲ ದಿಗ್ಬಂಧನ ಏರ್ಪಟ್ಟಿದೆ. ಮನೆಗಳಿಗೆ ನೀರು ನುಗ್ಗಿ ರಸ್ತೆ ತುಂಬ ನೀರು ನಿಂತ್ಕೊಂಡಿದೆ. ನೋಡಿ, ಅದೇ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಲಕ್ಸಂದ್ರದಲ್ಲಿ ಮನೆಗಳೆಲ್ಲವೂ ಕೂಡ ಈಗ ಜಲ ದಿಗ್ಬಂಧನದಲ್ಲಿರೋದು. ಇದೇನೋ ಮಳೆಗಾಲ ಅಲ್ಲ ಅಥವಾ ಫ್ಲಡ್ ಅಲ್ಲ, ಅಲ್ಲಲ್ಲಿ ಈಗ ಅಕಾಲಿಕ ಮಳೆ ಆಗ್ತಾ ಇರೋದು. ಇನ್ನು ಅಂದರೆ ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಅಧಿಕೃತವಾಗಿ ಯಾವಾಗಲೂ ವರ್ಷ ಏನು ಮುಂಗಾರು ಮಳೆ ಶುರುವಾಗ್ತಾ ಇತ್ತಲ್ಲ, ಅದೇನು ಇನ್ನೂ ಶುರುವಾಗಿಲ್ಲ. ಹಂಗಿದ್ರೂ ಕೂಡ ಈ ಮಳೆ ಒಂದು ಮಳೆ ಆಯಿತು ಅಂದರೆ, ರಾತ್ರಿ ಇಡೀ ಮಳೆ ಆಯಿತು ಅಂದರೆ ಅಥವಾ ದಿನವಿಡೀ ಮಳೆ ಆಯಿತು ಅಂದರೆ ಸಾಕು, ಬೆಂಗಳೂರಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ ಅದನ್ನು ನೀವು ಗಮನಿಸಬಹುದು. ಮನೆಗಳಿಗೆ ನೀರು ನುಗ್ಗುತ್ತೆ, ರಸ್ತೆಗಳು ಜಲಾವೃತ ಆಗ್ತವೆ, ಆರಾಮಾಗಿ ಜನರು ಓಡಾಡೋದಕ್ಕಾಗಲ್ಲ. ಆಫೀಸಿಗೆ ಹೋಗಬೇಕು ಅಂದ್ರೂ ಕೂಡ 1 ಗಂಟೆಯಲ್ಲಿ ಹೋಗಬೇಕಾಗಿರುವಂಥ ಜಾಗಕ್ಕೆ 2 ಗಂಟೆ 3 ಗಂಟೆ ಕಾಯುವಂಥ ಸ್ಥಿತಿ, ಟ್ರಾಫಿಕ್ ಕಿರಿಕಿರಿ, ಅದನ್ನು ಕ್ಲಿಯರ್ ಮಾಡೋದು ಇದೆಲ್ಲವೂ ಕೂಡ ಸಾಕಷ್ಟು ವಿಳಂಬ ಆಗ್ತಾನೆ ಇರುತ್ತೆ. ಸದ್ಯ ನೀವು ಬನ್ನೇರ್ಘಟ್ಟ ರಸ್ತೆಯ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಾ, ಯಾವ ರೀತಿಯಾಗಿ ಜಲಾವೃತ ಆಗಿದೆ. ಇನ್ನು ನೀರು ಈ ರೀತಿಯಾಗಿ ಮನೆ ಒಳಗೆ ನುಗ್ತು ಅಂದರೆ ಆ ನೀರನ್ನು ಹೊರಗೆ ಹಾಕೋದೆ ಪಾಪ ಮನೆಯಲ್ಲಿರುವಂಥ ಜನರಿಗೆ ಕೆಲಸ.